ಶೇಕಡ 90ರಷ್ಟು ನನಗೆ ಹಾಡೋ ಅವಕಾಶ ಕೊಟ್ಟಿದ್ದಾರೆ. ಡಬ್ಬಿಂಗ್ ಕೂಡ ಮಾಡಿದ್ದೀನಿ ಅವರ ಚಿತ್ರಗಳಲ್ಲಿ. ಅವರಲ್ಲಿದ್ದ ಉತ್ಸಾಹ, ಲವಲವಿಕೆ ಇನ್ನೂ ನನಗೆ ಕಣ್ಣಿಗೆ ಕಟ್ಟದಂಗಿದೆ. ಎಂಥ ಟೈಮಲ್ಲೂ ಕುಗ್ಗದೆ ಜಗ್ಗದೆ ಸಾಹಸ ಪ್ರವೃತ್ತಿ, ಯಾವಾಗಲೂ ಎಷ್ಟು ಉತ್ಸಾಹದಿಂದ ಇರೋರು. ಮಾತಾಡುವಾಗಲೂ ಅಷ್ಟೇ ಫುಲ್ಲು ಜೋಶಲ್ಲಿ ಮಾತಾಡೋದು. ಆ್ಯಂಡ್ ಹೊಸಬ್ರನ್ನ ಅದೆಷ್ಟು ಚೆನ್ನಾಗಿ ಟ್ಯಾಲೆಂಟ್ ಇರೋರನ್ನ ಗುರುತಿಸಿ ಅವ್ರಿಗೆ ಎಷ್ಟು ಧೈರ್ಯದಿಂದ ಅವಕಾಶಗಳನ್ನ ಕೊಡ್ತಾ ಇದ್ರು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಅಂತ ಹೇಳ್ಬೋದು. ಅವರ ಆತ್ಮಕ್ಕೆ ದೇವರು ಒಳ್ಳೆಯ ಒಂದು ಸದ್ಗತಿ ನೀಡಲಿ, ಮತ್ತೆ ಹುಟ್ಟಿ ಬರಲಿ. ಅವರು ಇನ್ನಷ್ಟು ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ಬೇಕು. ಅವರಂತಹ ಉತ್ಸಾಹಿ ಮತ್ತು ಸಾಹಸ ಪ್ರವೃತ್ತಿ, ಒಳ್ಳೇದು ಮಾಡಬೇಕು ಅನ್ನೋ ಈ ಮನೋಭಾವ ಇರುವಂಥ ವ್ಯಕ್ತಿಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು. ಎಲ್ಲ ರೀತಿ ಅವರಿಗೆ ಸದ್ಗತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಾನು ಗುರುರಾಜ್. ದ್ವಾರಕೀಶ್ ಅವರು ನನಗೆ ಭಾಳ ಬೇಕಾದಂಥವ್ರು. ಆದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡ್ತಿದ್ರು. ಆ ಟೈಮ್ನಲ್ಲಿ ವೈಫ್ ಮಂಜುಳಾ ಅವರಿಗೆ ಚಾನ್ಸ್ ಕೊಟ್ಟು ಕ್ಷೇತ್ರಕ್ಕೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದೆ. 81 ವರ್ಷದ ಸುದೀರ್ಘ ಕಾಲದ ಅವರ ಅನುಭವ ಯುವ ಒಂದು ಕಲಾವಿದರಿಗೆ ಮೇಲ್ಪಂಕ್ತಿಯನ್ನು ಹಾಕಿ ಒಟ್ಟಿದ್ದಾರೆ. ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ 500ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿದಂಥ ಕೀರ್ತಿ ಅವರು. ರಾಜಕೀಯವಾಗಿಯೂ ಅವರು ಕೆಲವೊಂದು ಸಲ ಗುರುತಿಸಿಕೊಂಡು ಹುಣಸೂರು ಕ್ಷೇತ್ರದಿಂದ ಮೈಸೂರು ಜಿಲ್ಲೆಯ ಹುಣಸೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಮತ್ತು ಅದೇ ಕ್ಷೇತ್ರದ ಜಿಲ್ಲೆಯ ಪಿರಿಯಾಪಟ್ಟಣ ಕ್ಷೇತ್ರದವಳಾದ ನನ್ನಂತೂ ಹತ್ತಿರವಾದಂಥ ಒಂದು ಬಾಂಧವ್ಯ ಇತ್ತು. ಅನೇಕ ಸಲ ನನ್ನನ್ನು ರಾಜಕೀಯವಾಗಿ ಪ್ರವೇಶ ಮಾಡೋದಕ್ಕೆ ವಿಚಾರವನ್ನು ಅವರು ಹಂಚಿಕೊಂಡಿದ್ದರು ಅನ್ನೋ ಒಂದು ಭಾವನೆಯನ್ನು ಹಂಚಿಕೊಳ್ತಾ ನಿಜವಾಗಿಯೂ ಈ ಒಂದು ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಅನೇಕ ಕಲಾವಿದರಿಗೆ ಅವರು ಮೇಲ್ಪಂಕ್ತಿಯಾಗಿದ್ದರು. ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತನು ಕೊಡಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾನು ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.